ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತು ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಅರ್ಜೆಂಟಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ನೀವು ತುಂಬ ಹೆವಿ ತಿಂದುಬಿಟ್ಟಿದ್ದೀರಾ ಆ್ಯಂಡ್ ಇಮಿಡಿಯೇಟಾಗಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಈ ಡಯಟ್ ಪ್ಲ್ಯಾನ್ನ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ನಾನು ಈಗಾಗಲೇ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡಿದ್ದೀನಿ ಆ್ಯಂಡ್ ಅವಾಗವಾಗ ನಾನು ಮಾಡ್ತಾ ಇರ್ತೀನಿ. ಯಾವಾಗೆಲ್ಲ ಮಾಡ್ತಿರ್ತೀನಿ ಅಂದರೆ, ನಾನು ಯಾವಾಗಾದರೂ ಒಂದು ಕೆಲವು ಈವೆಂಟ್ಸ್ ಇದ್ದಾಗ, ಮದುವೆ ಇದ್ದಾಗ ಹೀಗೆ ತುಂಬ ಚೆನ್ನಾಗಿ ತಿಂತೀನಿ. ಎಲ್ಲಾದರೂ ಒಳ್ಳೆ ಬಫೆ ಈ ಥರ ಚೆನ್ನಾಗಿ ಊಟ ಸಿಕ್ಕಿದ್ರೆ ನಾನು ಬಿಡೋದಿಲ್ಲ, ಚೆನ್ನಾಗಿ ತಿಂತೀನಿ. ಆ್ಯಂಡ್ ಅದಾದಮೇಲೆ ಅದು ಗಿಲ್ಟ್ ಆಗ್ತಿರುತ್ತಲ್ಲ, ಜಾಸ್ತಿ ತಿಂದುಬಿಟ್ವಿ, ಹೊಟ್ಟೆ ಬರುತ್ತೆ, ವೇಟ್ ಗೇನ್ ಆಗುತ್ತೆ ಅಂತ. ಆವಾಗ ಇಮಿಡಿಯೇಟ್ಲಿ 2 to 3 ಡೇಸ್ ನಾನು ಈ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡ್ತೀನಿ. ಆ್ಯಂಡ್ 100% ನಿಮಗೆ ಜಸ್ಟ್ 2 ಡೇಸ್ನಲ್ಲಿ ಈ ಡಯಟ್ ಪ್ಲ್ಯಾನ್ ಫಾಲೋ ಮಾಡಿದ್ರೆ 2 kgs ಕಡಿಮೆ ಆಗೋದು ಗ್ಯಾರಂಟಿ. 100% ಗ್ಯಾರಂಟಿ. ಅದಕ್ಕೆ ಎಕ್ಸಾಂಪಲ್ ನಾನೇ. ಓಕೆ, ಅಕಸ್ಮಾತ್ ನಿಮಗೆ ವೆಯ್ಟ್ ಲಾಸ್ ಆಗಲ್ಲ ಅಂದರೆ ಬೇಕಿದ್ರೆ ನನಗೆ ಬಂದು ಕೇಳಿ ನೀವು. 100% ಇದು ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಓಕೆ, ಈ ಡಯಟ್ ಪ್ಲ್ಯಾನ್ ತುಂಬ ಈಸಿ, ಜಸ್ಟ್ ಸಿಂಪಲ್ಲಾಗಿ ಇರೋಂತಹ ರೆಸಿಪೀಸೇ ನಾನು ನಿಮಗೆ ಶೇರ್ ಮಾಡ್ತೀನಿ ಏನೇನು ಮಾಡಬೇಕು ಅಂತ. ಆ್ಯಂಡ್ ನಾನು ಇಮಿಡಿಯೇಟಾಗಿ 2 kg ನಾನು ಕಡಿಮೆ ಮಾಡಬೇಕು ಅಂದರೆ ನಾನು ಏನೇನು ಮಾಡ್ತೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ತಪ್ಪದೇ ಮಿಸ್ ಮಾಡದೆ ನಾನು ಏನೇನು ಹೇಳಿದ್ದೀನಿ, ಏನೇನು ಮಾಡಿದ್ದೀನಿ ಅದನ್ನು ನೀವು ಮಾಡಿದರೆ 100% ಏನು 200%, 500% ಹೇಳ್ತೀನಿ, ಅಷ್ಟು ಗ್ಯಾರಂಟಿ ಮಾಡಿ ಹೇಳ್ತಾ ಇದ್ದೀನಿ. 2 kg ಕಡಿಮೆ ಆಗುತ್ತೆ. 1.5 ಅದರಿಂದ 2 kg 100% ಕಡಿಮೆ ಆಗುತ್ತೆ. ಆದರೆ ಮೊದಲೇ ಹೇಳ್ತಾ ಇದ್ದೀನಿ, ಇದು ಲಾಂಗ್ ರನ್ನಲ್ಲಿ ಇದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, 2 kgs ಕಡಿಮೆ ಆಗುತ್ತಾ, ನಾನು 10 ಡೇಸ್ ಯೂಸ್ ಮಾಡ್ತೀನಿ, 1 ಮಂತ್ ಯೂಸ್ ಮಾಡ್ತೀನಿ ಅಂದರೆ 1 ಮಂತ್ ಈ ಡಯಟ್ ಪ್ಲ್ಯಾನ್ ಫಾಲೋ ಮಾಡ್ತೀನಿ ಅಂತ ಅಲ್ಲ. ಯಾಕಂದರೆ ಕಂಟಿನ್ಯೂಸ್ ಆಗಿ ಇದನ್ನು ಫಾಲೋ ಮಾಡೋಕ್ಕೆ ಆಗೋದಿಲ್ಲ. ಇಮಿಡಿಯೇಟ್ಲಿ ನಾವು ಸ್ಟಾಪ್ ಮಾಡ್ತೀವಿ, ಅದು ಇದು ಜಾಸ್ತಿ ತಿಂತೀವಿ, ಅದ್ರ ಮೇಲೆ ವೇಟ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಡಿಟರ್ಮಿನೇಷನಿಂದ ವಾರಕ್ಕೆ 1-2 ದಿನ ಇದನ್ನು ಮಾಡಿದ್ರೂ ಓಕೆ. ಇನ್ನು ಉಳಿದಿದ್ದ ದಿವಸದಲ್ಲಿ ಲಿಮಿಟಾಗಿ ತಿನ್ನಿ, ನಾರ್ಮಲ್ ಡಯಟ್ ಪ್ಲ್ಯಾನ್ ಫಾಲೋ ಮಾಡಿ. ಆದರೆ ಇದು ನಿಮಗೆ ಇಮಿಡಿಯೇಟಾಗಿ 2 kgs ಕಡಿಮೆ ಮಾಡಬೇಕು ಅಂದಾಗ ಇಮಿಡಿಯೇಟಾಗಿ ಶಾರ್ಟ್ ಟರ್ಮ್ ವೆಯ್ಟ್ ಲಾಸ್ಗೆ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಈಗ ನ್ಯೂ ಇಯರ್ ಕೂಡ ಬರ್ತಾ ಇದೆ ಅಲ್ವಾ? ಸೊ ನ್ಯೂ ಇಯರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ತಿನ್ನಿ, ಎಂಜಾಯ್ ಮಾಡಿ, ಕೇಕ್ ತಿನ್ನಿ, ಸ್ವೀಟ್ಸ್ ತಿನ್ನಿ, ಡೆಸರ್ಟ್ಸ್ ತಿನ್ನಿ. ಆ್ಯಂಡ್ ನಾನ್ ವೆಜ್ ತಿಂತಾರಲ್ಲ ತುಂಬ ಜನ, ಏನು ಬೇಕಾದರೂ ತಿನ್ನಿ, ಎಷ್ಟು ಬೇಕಾದರೂ ತಿನ್ನಿ. ಆ್ಯಂಡ್ ಅದಾದಮೇಲೆ ನೀವು ಈ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡ್ಬೋದು, ಅಥವಾ ಅದಕ್ಕೂ ಮುಂಚೆನೂ ಕೂಡ ನೀವು ಇದನ್ನು ಫಾಲೋ ಮಾಡಿ, ಅದನ್ನು ತಿನ್ನಿ ಮತ್ತು ಫಾಲೋ ಮಾಡಿ. ಸೊ ಅಲ್ಲಿ ನಿಮ್ಮ ವೆಯ್ಟ್ ಸ್ವಲ್ಪ ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಸೊ ಬನ್ನಿ, ಈ ಡಯಟ್ ಪ್ಲ್ಯಾನಿಗೆ ನಾನು ಏನೇನು ತಿಂದೆ, ಏನೇನು ಮಾಡಿದೆ, ಏನೇನು ಕುಡಿದೆ ಇದೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ನಮ್ಮ ಈ ಡಯಟ್ ಪ್ಲ್ಯಾನ್ ಮಾರ್ನಿಂಗ್ ಟೀಯಿಂದ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಟೀ ಇದು ಖಾಲಿ ಹೊಟ್ಟೆಲಿ ತೊಗೋಬೇಕು. ನಾನಿಲ್ಲಿ 1 ನಿಂಬೆ ಹಣ್ಣನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಜಿಂಜರ್, ಅದನ್ನು ಸಿಪ್ಪೆನೆಲ್ಲ ತೆಗೆದುಬಿಟ್ಟು 1 ಇಂಚಷ್ಟು ಜಿಂಜರ್ ಸಾಕು. ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ, ಬಟ್ ಮಿನಿಮಮ್ ನೀವು 1 ಇಂಚಷ್ಟು ಚೆನ್ನಾಗಿ ಚಾಪ್ ಮಾಡಿಕೊಂಡು ನೀರಿಗೆ ಹಾಕ್ಕೊಳ್ಳಿ. ಇದು ಅರೌಂಡ್ 1.5 ಗ್ಲಾಸಷ್ಟು ನೀರಿತ್ತು. ಆ್ಯಂಡ್ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದು ಜಸ್ಟ್ ಅದರ ಅರ್ಧ ಭಾಗದಷ್ಟು ಕಡಿಮೆ ಆಗಬೇಕು ನೀರು, ಅಲ್ಲಿವರೆಗೂ ಕುದಿಸಿ. ಆಮೇಲೆ ಇದನ್ನು ಫಿಲ್ಟರ್ ಮಾಡ್ತಾ ಇದ್ದೀನಿ. ಫಿಲ್ಟರ್ ಮಾಡಿಕೊಂಡು ಇದನ್ನು ಉಗುರು ಬೆಚ್ಚಗಿರಬೇಕು, ತುಂಬ ಬಿಸಿ ಬಿಸಿನೂ ಕುಡಿಯೋದಕ್ಕಾಗೋದಿಲ್ಲ ಆ್ಯಂಡ್ ತಣ್ಣಗೆ ಕೂಡ ಕುಡಿಯೋದಕ್ಕಾಗೋದಿಲ್ಲ ಇದು, ಯಾಕಂದರೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ. ಸೊ ಈ ರೀತಿ ಕುಡೀರಿ. ಇದು ನಿಮ್ಮ ಡೈಜೆಷನ್ ತುಂಬ ಒಳ್ಳೆಯದು. ತುಂಬ ಹೆವಿ ವೇಟ್ ಇರುತ್ತಲ್ಲ, ಸೊ ಅಂಥವ್ರು ಇದನ್ನು ಕುಡಿದ್ರೆ ತುಂಬ ಫಾಸ್ಟಾಗಿ ಇದು ಫ್ಯಾಟ್ನ ಮೆಲ್ಟ್ ಮಾಡುತ್ತೆ. ಆ್ಯಂಡ್ ತುಂಬ ಫಾಸ್ಟಾಗಿ ಇದು ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಗಟ್ ಹೆಲ್ತ್ಗೂ ಕೂಡ ಇದು ತುಂಬ ತುಂಬ ಒಳ್ಳೆಯದು. ನಾನೊಂದು 7:30 ಅಷ್ಟೊತ್ತಿಗೆ ನಾನು ಇದು ಮಾರ್ನಿಂಗ್ ಟೀ ಕುಡಿತೀನಿ. ಆಮೇಲೆ 8 ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ತಿಂತೀನಿ. ಬ್ರೇಕ್ಫಾಸ್ಟಿಗೆ ನಾನು ಏನು ತಿಂತೀನಿ ಅಂದರೆ, ಇದು ಸ್ಮೂದಿ ಕುಡಿತೀನಿ. ಆ್ಯಪಲ್ ಸ್ಮೂದಿ ಮಾಡ್ತಾಯಿದ್ದೀನಿ, ಆ್ಯಪಲ್ ಬ್ಲೂಬೆರಿ ಸ್ಮೂದಿ. ಅಕಸ್ಮಾತ್ ನಿಮ್ಮ ಹತ್ರ ಬ್ಲೂಬೆರಿ ನಿಮಗೆ ಸಿಗೋದಿಲ್ಲ, ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಇದಕ್ಕೆ ಅರ್ಧ ಬನಾನ ಆ್ಯಡ್ ಮಾಡ್ಕೋಬೋದು. ಅರ್ಧ ಅಷ್ಟೇ, ಜಾಸ್ತಿ ಅಲ್ಲ. 1 ಆ್ಯಪಲ್, ಅರ್ಧ ಬನಾನ. ಆ್ಯಂಡ್ ಇದಕ್ಕೆ ನಾನು ಓಟ್ಸ್ ಕೂಡ ಹಾಕ್ತಾ ಇದ್ದೀನಿ. ಓಟ್ಸ್ ನೀವು ಯಾವ ಓಟ್ಸ್ ಬೇಕಾದರೂ ತೊಗೋಬೋದು. ನಮ್ಮ ಹತ್ರ ರೋಲ್ಡ್ ಓಟ್ಸ್ ಇದೆ ಅಂತಲೇ ಇಲ್ಲ. ಆ್ಯಕ್ಚುಲಿ ಇದು ಒಂದು ಪ್ಯಾಕೆಟ್ ಒಂದು 300 ರೂಪೀಸ್ ಬರುತ್ತೆ. ನಿಮಗೆ ಒಂದು ವಾರ ಅಷ್ಟೊತ್ತು ಆಗುತ್ತೆ. ನಿಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಬೇಕಿದ್ರೆ ಬನಾನ ಯೂಸ್ ಮಾಡ್ಬೋದು, ಅರ್ಧ. ನೆಕ್ಸ್ಟ್ ಇದು ಓಟ್ಸ್ ನಾನು 2 ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ 3 ಸ್ಪೂನ್ ಕೂಡ ಹಾಕೋಬೋದು. ಆ್ಯಂಡ್ ಸ್ವಲ್ಪ ಇದು ಸ್ಕಿಮ್ಡ್ ಮಿಲ್ಕ್ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಸ್ಕಿಮ್ಡ್ ಮಿಲ್ಕ್ ಇಲ್ಲ ಅಂದರೆ ಒಂದು 3 to 4 ಸ್ಪೂನ್ ಮಿಲ್ಕಿಗೆ ನೀವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನನ್ನ ಆ್ಯಪಲ್ ಆ್ಯಂಡ್ ಬ್ಲೂಬೆರಿ ಸ್ಮೂದಿ ರೆಡಿಯಾಗಿದೆ. ಇದು
ತುಂಬ ಎನರ್ಜೆಟಿಕ್ ಆಗಿರುತ್ತೆ. ಆ್ಯಂಡ್ ಮೇಲೆ ನಾನು ಸ್ವಲ್ಪ ಸಿನ್ನಮನ್ ಚಕ್ಕೆ ಪೌಡರ್ ಕೂಡ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಬೇಕಿದ್ರೆ ನೀವು ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ತುಂಬ ಯಮ್ಮಿ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಇದನ್ನು ತಿಂದಿದ್ದಾದಮೇಲೆ 2 to 3 ಅವರ್ಸ್ವರೆಗೂ ನಿಮಗೆ ಹಸಿವೆ ಆಗೋದಿಲ್ಲ. ಆಮೇಲೆ ನೀವು ಬೇಕಿದ್ರೆ ಸ್ನ್ಯಾಕ್ ಈ ರೀತಿ ಏನೋ ತೊಗೋಬೋದು. ನಾನೇನು ತೊಗೋಬೇಕು ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಾನು ಓಟ್ಸ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ, ಓಟ್ಸ್ ನಿಮಗೆ ಹಸಿವಾಗೋದಕ್ಕೆ ಬಿಡೋದಿಲ್ಲ, ಜೊತೆಗೆ ಫೈಬರ್ ಕೂಡ ಕೊಡುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಫ್ಯಾಟ್ ಕೂಡ ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಮಾಡೋದಕ್ಕೂ ಬಿಡೋದಿಲ್ಲ. ಆ್ಯಂಡ್ ಇದು ಜಾಸ್ತಿ ಫ್ಯಾಟ್ ಕೂಡ ಇಲ್ಲ. ಆ್ಯಂಡ್ ನಿಮಗೆ ತುಂಬ ಹೊತ್ತಿನವರೆಗೂ ಅದು ಹೊಟ್ಟೆ ಫುಲ್ಲಾಗಿ ಇಡುತ್ತೆ, ಹಸಿವು ಕೂಡ ನಿಮಗೆ ಆಗೋದಿಲ್ಲ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಕಡಿಮೆ ಅಂದರೂ 2 to 3 ಅವರ್ಸ್ವರೆಗೂ ನಿಮಗೆ ಗ್ಯಾಪ್ ಬಿಡಲೇಬೇಕಾಗುತ್ತೆ. ಗ್ಯಾಪ್ ಬಿಟ್ಟರೆ ನಿಮ್ಮ ಫ್ಯಾಟಲ್ಲಿ ಮೆಲ್ಟ್ ಆಗೋದಕ್ಕೆ ಚಾನ್ಸ್ ಸಿಗೋದು, ಅಂದರೆ ಅಲ್ಲಿ ಅವಕಾಶ ಸಿಗೋದು. ನೆಕ್ಸ್ಟ್ ಇದಾದಮೇಲೆ ಸ್ನ್ಯಾಕ್ಸ್ ಟೈಮ್ ಬರುತ್ತೆ. ಸ್ನ್ಯಾಕ್ಸ್ ಅರೌಂಡ್ 11 o'clock ಅಷ್ಟೊತ್ತಿಗೆ, ಅಂದರೆ 11 ಗಂಟೆ ಅಷ್ಟೊತ್ತಿಗೆ ನೀವು ಸ್ನ್ಯಾಕ್ಸ್ ತಿನ್ನಬೇಕಾಗುತ್ತೆ. ಸ್ನ್ಯಾಕ್ಸಿಗೆ ಯಾವುದಾದ್ರೂ ಒಂದು ಹಣ್ಣು ತಿನ್ನಿ. ನಾನಿಲ್ಲಿ ಇದಕ್ಕೆ ಪ್ಯಾರ್ಲೆ ಹಣ್ಣು ಅಂತಾರೆ, ಗುವಾವಾ ಫ್ರೂಟ್ ಅಂತಾರೆ, ಬಿಕ್ಕೆ ಹಣ್ಣು ಅಂತಂತಾರೆ, ಅದನ್ನು ನಾನು ತಿಂತಾ ಇದ್ದೀನಿ. ಸೊ ಇದನ್ನು ತಿಂದಿದ್ದಾದಮೇಲೆ ನೆಕ್ಸ್ಟ್ ಈಗ ಲಂಚ್ ಟೈಮಿಗೆ ಬರೋಣ. ಸೊ ಲಂಚಿಗೆ ನಾನಿಲ್ಲಿ ಮನೆಯಲ್ಲಿ ಸೊಪ್ಪಿನ ಸಾರು ಮಾಡಿದರು, ಈ ರೀತಿ ಗಟ್ಟಿ ಪಪ್ಪು ಥರ. ಸೊ ಅದನ್ನು ತಿಂತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಕ್ಯೂಕುಂಬರ್ ಕೂಡ ಆ್ಯಡ್ ಮಾಡ್ಕೋತೀನಿ. ಮನೇಲಿ ಏನೇ ಮಾಡಿರಲಿ, ಅಂದರೆ ಸಾಂಬಾರು ಮಾಡಿದರೆ ಅದನ್ನು ಅದ್ರಲ್ಲಿ ಜಾಸ್ತಿ ತರಕಾರಿ ತೊಗೊಳ್ತೀನಿ. ಜಾಸ್ತಿ ನಾನು ಬೇಳೆನೇ ಪ್ರಿಫರ್ ಮಾಡ್ತೀನಿ. ಬ್ಲ್ಯಾಕ್ ಮಸೂರ್ ದಾಲ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ರೆಡ್ ಮಸೂರ್ ದಾಲ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಅದು ಯಾವುದೂ ಇಲ್ಲ ಅಂದರೆ ಮನೇಲಿ ನಾರ್ಮಲಾಗಿ ಬೇಳೆ ಸಾರು ಮಾಡಿದರೆ ಅದನ್ನು ಕೂಡ ನೀವು ತಿನ್ಬೋದು. ಇದು ಸೊಪ್ಪಿನ ಸಾರು ಮಾಡಿದರು ಮನೇಲಿ. ಸೊ ಅದನ್ನೇ ನಾನು ಜಸ್ಟ್ ಇದಕ್ಕೆ ಸೌತೆಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ತಿಂತಾ ಇದ್ದೀನಿ. 1 full ಸೌತೆಕಾಯಿ. ಇದು ಆ್ಯಕ್ಚುಲಿ ಇಂಗ್ಲೀಷ್ ಸೌತೆಕಾಯಿ. ಅದಕ್ಕೆ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅಕಸ್ಮಾತ್ ಕೆಲವು ಸಲ ಕಹಿ ಸೌತೆಕಾಯಿ ಸಿಗುತ್ತಲ್ಲ, ಅದು ಸಿಪ್ಪೆ ತೆಗೆದುಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮೂರ ಸೈಡ್, ಚಿತ್ರದುರ್ಗ ಸೈಡ್ ತುಂಬ ಒಳ್ಳೆಯ ಸೌತೆಕಾಯಿ ಸಿಗುತ್ತೆ. ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸಿಪ್ಪೆ ಸಮೇತ ತಿಂದರೆ ಇನ್ನು ಫೈಬರ್ ಅಂಶ ಜಾಸ್ತಿ ಸಿಗುತ್ತೆ. ನಿಮ್ಮ ಮನೇಲಿ ಇನ್ನು ಸ್ವಲ್ಪ ಜಾಸ್ತಿ ವೆಜ್ಜಸ್ ಇದ್ದಾವೆ ಅಂದರೆ ನೀವು ಕ್ಯಾರೆಟ್ ಅದು ಕೂಡ ಹಾಕ್ಕೊಂಡು ತಿನ್ಬಹುದು. ಸೊ ಟೇಸ್ಟ್ ಹೆಂಗಿರುತ್ತಪ್ಪ ಅಂತ ಅಂದ್ಕೋಬೇಡಿ, ತುಂಬ ಚೆನ್ನಾಗಿರುತ್ತೆ. ಹೌದು, ಇದು ರೇರ್ ಕಾಂಬಿನೇಷನ್, ಆದರೆ ಟೇಸ್ಟ್ ಸಖತ್ತಾಗಿರುತ್ತೆ. ಆ್ಯಂಡ್ ನನಗೆ ಜಾಸ್ತಿ ಹಸಿವು ಕೂಡ ಆಗ್ತಿರಲಿಲ್ಲ ಈ ಟೈಮಲ್ಲಿ, ಅದಕ್ಕೋಸ್ಕರ ಚಿಕ್ಕ ಬೌಲಷ್ಟು ನಾನು ತಿಂದಿದ್ದೀನಿ. ಅಕಸ್ಮಾತ್ ನಿಮಗೆ ಫಾಸ್ಟಾಗಿ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು, ಫಾಸ್ಟಾಗಿ ನಿಮ್ಮ ವೆಯ್ಟ್ ಲಾಸ್ ಆಗಿ ನಿಮ್ಮ ಬೆಲ್ಲಿ ಫ್ಯಾಟ್ ಎಲ್ಲ ಕಡಿಮೆ ಆಗಬೇಕು ಅಂದರೆ ಒಂದು 2 week ನೀವು ಇದನ್ನು ಫಾಲೋ ಮಾಡಿ. ಅಂದರೆ ಚಪಾತಿ ಅಥವಾ ಅನ್ನ ಮುದ್ದೆ ಏನು ತಿನ್ನೋಕ್ಕೆ ಹೋಗಬೇಡಿ, ಜಸ್ಟ್ ಇದನ್ನು ಫಾಲೋ ಮಾಡಿ. ತುಂಬ ಸ್ಮೂತ್ಲಿ ನಿಮ್ಮ ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ನನಗೆ ಇರೋದಕ್ಕಾಗೋದಿಲ್ಲ ಅಂದರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ನೀವು ರೈಸ್ ಕ್ವಾಂಟಿಟಿ ತುಂಬ ಕಡಿಮೆ ಮಾಡಿ, ಮುದ್ದೆ ತಿನ್ನೋರು ತುಂಬ ಚಿಕ್ಕ ಮುದ್ದೆ ತಿನ್ನಿ. ಚಪಾತಿ ಓನ್ಲಿ 1 ಚಿಕ್ಕ, ನಿಮ್ಮ ಹಸ್ತ ಎಷ್ಟಿರುತ್ತಲ್ಲ ಆ ಸೈಜಿನಷ್ಟು ನೀವು ಚಪಾತಿನ ಮಾಡಿಕೊಂಡು ನೀವು ತಿನ್ನಬಹುದು. ಸೊ ಇಷ್ಟ ಆಗಿತ್ತು ನನ್ನ ಊಟ. ಈಗ ನೆಕ್ಸ್ಟ್ ಟೀ ಟೈಮಿಗೆ ಬರೋಣ. ಈವ್ನಿಂಗ್ ಟೀ ಟೈಮಿಗೆ ನಾನಿಲ್ಲಿ ಬ್ಲ್ಯಾಕ್ ಕಾಫಿನೂ ಕುಡಿತಾ ಇದ್ದೀನಿ. ಬ್ಲ್ಯಾಕ್ ಕಾಫಿ, ಇದಕ್ಕೆ ನಾನೇನು ಶುಗರ್ ಆ್ಯಡ್ ಮಾಡಿಲ್ಲ, ಜಾಗರಿ ಅಂದರೆ ಬೆಲ್ಲ ಹಾಕಿಲ್ಲ, ಯಾವ ಸ್ವೀಟ್ನರ್ ಏನೂ ಹಾಕಿಲ್ಲ. ನಾನು ಜಸ್ಟ್ ಹೀಗೆ ಕುಡಿತಾ ಇದ್ದೀನಿ. ಹೌದು, ಇದು ಸ್ವಲ್ಪ ಕಹಿ ಇರುತ್ತೆ, ಆದರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಇದೆ. ಇದು ನಿಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ, ಫಾಸ್ಟ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಅದು ಇದು ತಿನ್ನಬೇಕು ಅಂತ ಮಧ್ಯದಲ್ಲಿ ಕ್ರೇವಿಂಗ್ ಅಂತ ಅನಿಸ್ತಾ ಇರುತ್ತಲ್ಲ, ಸೊ ಇದು ಆಗೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ನೀವು ರಾತ್ರಿ ಡಿನ್ನರ್ ಮಾಡೋವರೆಗೂ ಇದು ನಿಮಗೆ ಅದು ಟೇಸ್ಟ್ ನಿಮ್ಮ ಬಾಯಲ್ಲಿ ಹಾಗೇ ಇರುತ್ತೆ. ಸೊ ನೀವು ಇದನ್ನು ಕುಡಿದ್ಬಿಟ್ಟು ನೆಕ್ಸ್ಟ್ ಈವ್ನಿಂಗ್ ಆ್ಯಸ್ ಯೂಶ್ವಲ್ ನೀವು ವಾಕಿಂಗ್ ಹೋಗ್ಬೋದು. ಸೊ ವಾಕಿಂಗ್ ಅಂದರೆ ಮನೆ ಮುಂದೆ ವಾಕ್ ಮಾಡಿ, ಅಥವಾ ಮನೆಯಲ್ಲಿ ವಾಕ್ ಮಾಡಿ, ಟೆರೆಸಲ್ಲಿ ವಾಕ್ ಮಾಡಿ, ಎಲ್ಲಿ ಬೇಕಾದರೂ ವಾಕ್ ಮಾಡಿ. ಜಸ್ಟ್ ಅಟ್ಲೀಸ್ಟ್ 15 to 20 minutes ನೀವು ನಾರ್ಮಲಾಗಿ ವಾಕ್ ಮಾಡಿ. ಫಾಸ್ಟಾಗಿ ವಾಕ್ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಅಕಸ್ಮಾತ್ ಎನರ್ಜಿ ಇದೆ ಅಂದರೆ ನೀವು ಫಾಸ್ಟಾಗಿ ವಾಕ್ ಮಾಡಬಹುದು, ಜಾಸ್ತಿ ಫ್ಯಾಟ್ ಬರ್ನ್ ಆಗುತ್ತೆ. ಅಥವಾ ಜಾಗಿಂಗ್ ಕೂಡ ಮಾಡಬಹುದು, ಅಲ್ಲಿ ನಿಮ್ಗೆ ಕೌಂಟ್ ಜಾಸ್ತಿ ಆಗುತ್ತೆ, ಸ್ಟೆಪ್ಸ್ ಕೌಂಟ್. ಅಥವಾ ಇದು ಯಾವುದೂ ಆಗೋಲ್ಲ ಅಂದರೆ ನಾರ್ಮಲಾಗಿ ನೀವು ವಾಕಿಂಗ್ ಮಾಡಬಹುದು. ಅಕಸ್ಮಾತ್ ನೀವು ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡೋ ಹಾಗಿದ್ರೆ ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡಿ. ಒಂದು ಬೆನಿಫಿಟ್ ಏನು ಅಂದರೆ, ಹೊರಗಡೆ ಹೋಗಿ ವಾಕಿಂಗ್ ಮಾಡೋದ್ರಿಂದ ಸ್ಟೆಪ್ ಜಾಸ್ತಿ ಆಗುತ್ತೆ. ಯಾಕಂದರೆ ಹೊರಗಡೆ ಹೋಗ್ತೀವಿ ಆ್ಯಂಡ್ ಮನೆಗೆ ಬರಲೇಬೇಕಲ್ವ, ಸೊ ಹಾಗೆ. ನೆಕ್ಸ್ಟ್ ಇದಾದಮೇಲೆ ನಾನು ಒಂದು 6:30-7 ಗಂಟೆ ಒಳಗಡೆ ನಾನು ಅಂದರೆ ರಾತ್ರಿ ಡಿನ್ನರ್ ಮುಗಿಸ್ಬಿಡ್ತೀನಿ, ರಾತ್ರಿ ಊಟ. ಈ ರಾತ್ರಿ ಊಟಕ್ಕೆ ನಾನು ಜಸ್ಟ್ ಫ್ರೂಟ್ ಸಲಾಡ್ನ ತಿಂತಾಯಿದ್ದೀನಿ ಅಷ್ಟೇ.
ಸೊ ಫ್ರೂಟ್ ಸಲಾಡಿಗೆ ಏನೇನು ತಗೋಬೇಕು ಅಂದರೆ ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಅವೈಲಬಲ್ ಇದೆಯಲ್ಲ ನೀವು ಅದು ಎಲ್ಲ ಫ್ರೂಟ್ಸ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಅಕಸ್ಮಾತ್ ಒಂದೇ ಫ್ರೂಟ್ ಇದೆ ಅಂದರೆ ಒಂದೇ ಫ್ರೂಟ್ ಬೇಕಾದರೂ ನೀವು ತಿನ್ನಬಹುದು. 2-3 ಇದೆ ಅಂದರೆ 2-3 ಕೂಡ ತಿನ್ಬೋದು. ಬೆಳಗ್ಗೆ ಸ್ಮೂದಿಯಲ್ಲಿ ನೀವು ಬಾಳೆಹಣ್ಣು ತಿಂದಿದ್ರೆ ಈ ಫ್ರೂಟ್ ಸಲಾಡ್ನಲ್ಲಿ ನೀವು ಬಾಳೆಹಣ್ಣನ್ನು ಆ್ಯಡ್ ಮಾಡ್ಕೋಬೇಡಿ. ಜಸ್ಟ್ ಆ್ಯಡ್ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ನೀವು ತಿಂದಿಲ್ಲ ಅಂದರೆ ಜಸ್ಟ್ ಹಾಫ್ ಬಾಳೆಹಣ್ಣನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸ್ಕಿಪ್ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ಆ್ಯಂಡ್ ಇದಕ್ಕೆ ಸ್ವಲ್ಪ ನಾನು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಟೇಸ್ಟ್ ಸಖತ್ತಾಗಿರುತ್ತೆ. ನಾನು ಜೇನುತುಪ್ಪ ಹಾಕ್ಕೊಂಡಿಲ್ಲ, ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಚಾಟ್ ಮಸಾಲ ಅಷ್ಟೇ. ಸಾಲ್ಟ್ ಕೂಡ ಹಾಕಿಲ್ಲ, ಶುಗರ್ ಕೂಡ ಹಾಕಿಲ್ಲ, ಜಸ್ಟ್ ಇಷ್ಟೇ. ಆ್ಯಂಡ್ ಇದೊಂದು ಚಿಕ್ಕ ಬೌಲಷ್ಟು ನಾನು ತಿಂತಾ ಇದ್ದೀನಿ. ಎಲ್ಲವೂ ನಾನು ಸ್ವಲ್ಪನೇ ಫ್ರೂಟ್ಸ್ನ ತೊಗೊಂಡಿರೋದು. ನೀವು ಬೇಕಿದ್ರೆ 1 ಫ್ರೂಟ್ ಅಥವಾ 2 ಫ್ರೂಟ್ನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹಸಿವು ಕೂಡ ಆಗೋದಿಲ್ಲ. ನೀವೊಂದು 6:30 ಅಷ್ಟೊತ್ತಿಗೆ ನಿಮ್ಮ ಡಿನ್ನರ್ ಮುಗಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೋಲ್ ಡೇ ಇಡೀ ದಿನ ನಿಮ್ಮ ಬಾಡಿನ ನೀವು ಹೈಡ್ರೇಟಾಗಿ ಇಟ್ಕೋಬೇಕು. ಜಾಸ್ತಿ ನೀರು ಕುಡಿತಾ ಇರಬೇಕು. ನೀವೆಷ್ಟು ಜಾಸ್ತಿ ನೀರು ಕುಡಿತೀರಲ್ಲ ನಿಮ್ಮ ಬಾಡಿ ಅದು ಇದು ತಿನ್ನಬೇಕು ಅನ್ನೋ ಕ್ರೇವಿಂಗ್ ಕಡಿಮೆ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಈಗ ನೈಟ್ ಡ್ರಿಂಕಿಗೆ ಬರೋಣ. ನೈಟ್ ಡ್ರಿಂಕಿಗೆ ಏನು ತಗೋಬೇಕು ಅಂದರೆ, ಸೊ ನೈಟ್ ಡ್ರಿಂಕಿಗೆ ನಾನು 1 ಗ್ಲಾಸ್ ನೀರನ್ನು ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನಷ್ಟು ಸೋಂಪಿನ ಕಾಳನ್ನು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಲೈಟ್ ಎಫೆಕ್ಟಿಂದ ಸೋಂಪಿನ ಕಾಳು ಗ್ರೀನಿಶ್ ಕಲರ್ ಅಷ್ಟು ಕಾಣ್ತಾ ಇಲ್ಲ ನಿಮಗೆ. ಇದನ್ನು ಚೆನ್ನಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಉಗುರು ಬೆಚ್ಚಾಗೋವರೆಗೂ ಇದರಲ್ಲಿ ಹೀಗೆ ಬಿಟ್ಟು ಆಮೇಲೆ ಇದನ್ನು ಫಿಲ್ಟರ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕು, ಅದನ್ನು ಕೂಡ ಹೇಳ್ತೀನಿ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೈಟ್ ಟೀ ತುಂಬ ಇಂಪಾರ್ಟೆಂಟ್ ನಿಮ್ಮ ಡೈಜೆಷನ್ಗೆಲ್ಲ ಇಂಪ್ರೂವ್ ಮಾಡೋದಕ್ಕೆ, ಮೆಟಬಾಲಿಸಮ್ ಬೂಸ್ಟ್ ಆಗೋದಕ್ಕೆ ಆ್ಯಂಡ್ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ, ಬೆಲ್ಲಿ ಫ್ಯಾಟ್ ಕಡಿಮೆ ಆಗೋದಕ್ಕೆ. ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಪುದೀನ ಕೂಡ ಇದಕ್ಕೆ ಹಾಕೋಬೋದು. ಆ್ಯಂಡ್ 1 ಸ್ಪೂನ್ ಹನಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದನ್ನು ನೈಟ್ ಡ್ರಿಂಕ್ ಆಗಿ ಇದನ್ನು ಕುಡೀರಿ. ಇದು ಯಾವಾಗ ಕುಡಿಬೇಕು ಅಂದರೆ ನೀವು ನಿಮ್ಮ ಡಿನ್ನರ್ ಆಗಿ 1 ಅವರ್ ಆದಮೇಲೆ ಇದನ್ನು ಕುಡೀರಿ. ಆ್ಯಂಡ್ ಇದಾದಮೇಲೆ ನಾನು ನೈಟ್ ವಾಕಿಗೆ ಹೋಗ್ತಾ ಇದ್ದೀನಿ. ನೀವು ಬೇಕಿದ್ರೆ ಮನೆಯಲ್ಲೂ ಕೂಡ ವಾಕ್ ಮಾಡಬಹುದು ಅಥವಾ ವಾಕಿಂಗ್ ಆದಮೇಲೂ ಕೂಡ ನೀವು ನೈಟ್ ಟೀನ ಕುಡಿಬಹುದು, ನಿಮ್ಮ ಆಪ್ಷನಲ್. ಬಟ್ ನಾನು ನೈಟ್ ಟೀ ಕುಡಿದಿದ್ದಾದಮೇಲೆ ನಾನು ವಾಕಿಂಗ್ ಹೋಗ್ತೀನಿ. ಸೊ ಸ್ಟಾರ್ಟಿಂಗ್ ವಾಕಿಂಗ್ ಮಾಡುವಾಗ ನಿಮಗೆ ಕಾಲು ನೋವು ಬರಬಹುದು ಅಥವಾ ಬಾಡಿ ಪೇನ್ ಆಗ್ಬೋದು ಸ್ಟಾರ್ಟಿಂಗ್ ಎಕ್ಸಸೈಸ್ ಮಾಡುವಾಗ. ಸೊ ಅದು ಕಾಮನ್, ಎಲ್ಲರಿಗೂ ಕಾಮನ್. ನನಗೂ ಅಷ್ಟೇ ಒಂದು 2 to 3 ವೀಕ್ಸ್ ನಾನು ವಾಕಿಂಗ್ ಮಾಡಲಿಲ್ಲ, ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಅದು 2 to 3 ವೀಕ್ಸ್ ಆದಮೇಲೆ ನಾನು ಮಾಡಿದಾಗ ನನಗೆ ಅದು ಬಾಡಿ ಪೇನ್ ಬರ್ತಾ ಇರುತ್ತೆ, ತೊಡೆ ನೋವಾಗುತ್ತೆ. ಕೆಲವ್ರಿಗೆ ವಾಕಿಂಗ್ ಮಾಡುವಾಗ, ಜಾಗಿಂಗ್ ಮಾಡುವಾಗ ಸ್ಟಾರ್ಟಿಂಗ್ನಲ್ಲಿ ತೊಡೆ ಕಾಲೆಲ್ಲ ಕೆರೆತ ಆಗೋದಕ್ಕೆ ಶುರು ಆಗುತ್ತೆ. ಏನಕ್ಕೆ ಅಂದರೆ ಒಳಗಡೆ ನಿಮ್ಮ ಮಸಲ್ಸ್ ತುಂಬ ಲೇಸಿಯಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಎನರ್ಜಿ ಕೊಟ್ಟಿದ್ದೀರಾ ವಾಕಿಂಗ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಆ ಎನರ್ಜಿ ಎಲ್ಲ ಸ್ವಲ್ಪ ಅಲ್ಲಿ ಆ್ಯಕ್ಟಿವೇಟ್ ಆಗಿದೆಯಲ್ಲ, ಅದಕ್ಕೋಸ್ಕರ ಕೆರೆತ ಅಂತ ಆಗುತ್ತೆ. ಬಟ್ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಅದೆಲ್ಲ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸರಿ ಹೋಗುತ್ತೆ. ಬಟ್ ಪ್ಲೀಸ್ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದನ್ನು ನೀವು ಬಿಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಯಾವಾಗಲೇ ಆಗಲಿ ನೀವು ಜಸ್ಟ್ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾನೇ ಇರಿ. ನಿಮ್ಮ ಬಾಡಿಗೆ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಕೊಡ್ತಾನೇ ಇರಿ. ಹೀಗೆ ಕೊಡೋದ್ರಿಂದ ನಿಮ್ಮ ಬಾಡಿಗೆ ಇದು ವೆಯ್ಟ್ ಗೇನ್ ಆಗೋದಕ್ಕೆ ಬಿಡೋದಿಲ್ಲ, ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ಹೆಲ್ದಿ ಡಯಟ್ ತಿಂತಾ ಇದ್ದರೆ ಯಾವತ್ತೂ ಲೈಫ್ ಲಾಂಗ್ ನಿಮ್ಮ ವೇಟ್ ಗೇನ್ ಆಗೋದೇ ಇಲ್ಲ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು 2 ಡೇಸ್ನಲ್ಲಿ 2 kg ಕಡಿಮೆ ಆಗುವಂತಹ ಈ ಡಯಟ್ ಪ್ಲ್ಯಾನ್. ಐ ಹೋಪ್ ನೀವೆಲ್ಲರೂ ಇದನ್ನು ಚಾಚು ತಪ್ಪದೆ ನಾನು ಏನೇನು ಹೇಳಿದ್ದೀನಿ, ಏನೇನು ಮಾಡಿದ್ದೀನಿ ಇದನ್ನೆಲ್ಲ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದು ಲಾಂಗ್ ರನ್ನಿಗೆ ಈ ಡಯಟ್ ಪ್ಲ್ಯಾನ್ ಅಲ್ಲ. ನಿಮಗೆ ತಕ್ಷಣ ಶಾರ್ಟ್ ಟರ್ಮಿಗೆ ಜಸ್ಟ್ ಇಮಿಡಿಯೇಟಾಗಿ ನೀವು 2 kg ಕಡಿಮೆ ಆಗಬೇಕು ಅಥವಾ ತುಂಬ ಚೆನ್ನಾಗಿ ಅದು ಇದು ತಿಂದಿದ್ದೀರಾ, ನಿಮ್ಮ ಅಲ್ಲಿ ಡಯಟ್ ಮಾಡ್ತಿರ್ತಿಲ್ಲ ಇಷ್ಟು ದಿವಸ ವೆಯ್ಟ್ ಲಾಸ್ ಜರ್ನಿಗೆ ಅದು ಸ್ವಲ್ಪ ನಿಮಗೆ ಅಫೆಕ್ಟ್ ಆಗಿದೆ ಅಂತ ಅನಿಸಿದಾಗ ನೀವು ಇಮಿಡಿಯೇಟಾಗಿ ಈ ಡಯಟ್ ಪ್ಲ್ಯಾನ್ ಫಾಲೋ ಮಾಡಿ. 100% ಹೇಳ್ತಾ ಇದ್ದೀನಿ, ನಿಮಗೆ 2 ದಿನಕ್ಕೆ 2 kg ಕಡಿಮೆ ಆಗೇ ಆಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಹೆಲ್ಪ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ಆ್ಯಂಡ್ ನಿಮ್ಮ ವೆಯ್ಟ್ ಲಾಸ್ ಆಗಿದ್ರೆ ಈ ಡಯಟ್ ಪ್ಲ್ಯಾನ್ ಫಾಲೋ ಮಾಡಿ. ಪ್ಲೀಸ್ ಮತ್ತೆ ಈ ವಿಡಿಯೋಗೆ ಬನ್ನಿ, ಅದಕ್ಕೆ ಫೀಡ್ಬ್ಯಾಕ್ ಕೂಡ ಕೊಡಿ. ಸೊ ದಟ್ ನನಗೆ ಮೋಟಿವೇಶನ್ ಸಿಗುತ್ತೆ ಆ್ಯಂಡ್ ಬೇರೆಯವ್ರಿಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಆ್ಯಂಡ್ ಎನ್ಕರೇಜ್ಮೆಂಟ್ ಥರನೂ ಆಗುತ್ತೆ. ಸೊ ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಹೇಗಿದ್ದೀನೋ ಹೀಗೆ ಮನೇಲಿ ಹೀಗೆ ಕೂತ್ಕೊಂಡು ವಿಡಿಯೋ ಹೀಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ನಾನು. ಸೊ ಪ್ಲೀಸ್ ಬೇಗ ಇದನ್ನು ಫಾಲೋ ಮಾಡಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ
ಎಲ್ಲರೂ ಹೆಲ್ದಿ ಆಗಿರಿ, ಹ್ಯಾಪಿ ಆಗಿರಿ, ಫಿಟ್ ಆಗಿರಿ, ಫೈನ್ ಆಗಿರಿ ಆ್ಯಂಡ್ ಅಡ್ವಾನ್ಸ್ಲಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.